ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ 1B ಮ್ಯಾಟ್ ಎಸ್ 201 ನ್ಯೂಮರಿಕಲ್ ಮೆಥಡ್ಸ್ ಈ ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದೇ ಕ್ವಶನ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರೋದ್ರಿಂದ ಸೊ ವಿ ಟಿ ಅವರು ಸೇಮ್ ಕ್ವಶನ್ ಕೊಟ್ಟರೂ ಕೂಡ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನಾನು ನಿಮಗೆ ಟಾಪಿಕ್ಸ್ನ ಹೇಳ್ತೀನಿ. ಆ್ಯಂಡ್ ಸಿಲೆಬಸ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಇದೆ. ಸೊ ಬೇರೆಯೇ ಇದೆ. ಸೊ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಾಗ ಆಗಂಗಿಲ್ಲ. ಸೊ ಈ ಒಂದು ಕ್ವಶನ್ ಬರಲ್ಲ ಅಂತ ಪ್ರತಿಯೊಂದು ಟಾಪಿಕ್ಸು ಇಂಪಾರ್ಟೆಂಟೇ ಇದೆ. ಸೊ ಅದಕ್ಕೆ ಟಾಪಿಕ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೂಡ ಹೇಳ್ತೀನಿ. ಓಕೆ, ಬಹಳ ಸ್ಟೂಡೆಂಟ್ಸು 2022 ಸ್ಕೀಮ್ ಮಾಡಲ್ ಕ್ವಶನ್ ಪೇಪರ್ನ ಓದ್ತಿದ್ದಾರೆ ಕನ್ಫ್ಯೂಸ್ ಆಗಿಬಿಟ್ಟು. 2025 ಸ್ಕೀಮ್ ಮಾಡಲ್ ಕ್ವಶನ್ ಪೇಪರ್ ಅಂದ್ಕೊಂಡು 2022 ಸ್ಕೀಮ್ ಮಾಡಲ್ ಕ್ವಶನ್ ಪೇಪರ್ ಓದ್ತಿದ್ದಾರೆ. ಈ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಸಬ್ಜೆಕ್ಟ್ ಕೋಡ್ ಸೇಮ್ ಇದೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಒನ್ ಮಿಸ್ಸಿಂಗ್ ಇದೆ, ಹೌದಾ? ಸೊ ಇದನ್ನು ಅಬ್ಸರ್ವ್ ಮಾಡಿಲ್ಲ ಬಹಳ ಸ್ಟೂಡೆಂಟ್ಸು. ಅದ್ರ ಜೊತೆಗೆ ಇಲ್ಲಿ ಡೇಟ್ ಕೂಡ ಯಾರು ಅಬ್ಸರ್ವ್ ಮಾಡಿಲ್ಲ. ಸೊ ಅದಕ್ಕೆ ಮಾಡಲ್ ಕ್ವಶನ್ ಪೇಪರ್ ನೀವು ಕರೆಕ್ಟಾಗಿ ಸಬ್ಜೆಕ್ಟ್ ಕೋಡು ಮತ್ತು ಸಬ್ಜೆಕ್ಟ್ ನೇಮು ಸೊ ಎರಡನ್ನೂ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಸ್ಕೀಮ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಏನು ನೋಡ್ತಾ ಇದ್ದೀರಾ, ಸೊ ಆಲ್ಮೋಸ್ಟ್ ವಿ ಟಿ ಅವರು ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ಸೇ ಕೊಡ್ತಾರೆ. ಬಟ್ ಎಲ್ಲನೂ ಕೊಡಲ್ಲ, ಕೆಲವೊಂದು ಕ್ವಶನ್ಸ್ನ ಕೊಡ್ತಾರೆ. ಓಕೆ, ಆ್ಯಂಡ್ ಸಮ್ಟೈಮ್ಸ್ ವಿ ಟಿ ಅವರು ಎಲ್ಲ ಕ್ವಶನ್ಸ್ ಕೂಡ ಕೊಡ್ತಾರೆ. ಓಕೆ, ಅದು ಬಹಳ ರೇರ್, ಬಟ್ ಪ್ರತಿ ಸತಿ ಕೊಡಲ್ಲ ಆ ರೀತಿ. ಬಟ್ ಡಿಪೆಂಡ್ಸ್ ಆನ್ ವಿ ಟಿ ಯು ಮೇಲೆ ಡಿಪೆಂಡು. ಆ್ಯಂಡ್ ಈ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ನೀವೆಲ್ಲ ಕ್ವಶನ್ಸ್ ಓದ್ಕೋಬೇಕು. ಓಕೆ, ಸೊ ನಾನು ಹೇಳೋಂಥ ಕ್ವಶನ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಉಳ್ಕಿರೋಂಥ ಕ್ವಶನ್ಸ್ಗೆ ಸ್ವಲ್ಪ ಕಮ್ಮಿ ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಏನಿದೆ ಪ್ರತಿಯೊಂದು ಕ್ವಶನ್ಸ್ ಕೂಡ ಇಂಪಾರ್ಟೆಂಟೇ. ಓಕೆ, 1 to 5 ಮಾಡಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಕಾಲೇಜಲ್ಲಿ ಮಾಡಿಸಿರ್ತಾರಲ್ಲ ಅವನ್ನಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಾಂತಂದರೆ ನಾನು ಟಾಪಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಲ್ಲ ಆ ಟಾಪಿಕ್ಸ್ ಬೇಸಿಸ್ ಮೇಲೆ ಕ್ವಶನ್ಸ್ ಆದರೂ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಮೊದಲಿಗೆ ಫಸ್ಟ್ ಮಾಡ್ಯೂಲಲ್ಲಿ ಕ್ವಶನ್ ನಂಬರ್ 1A, ಅದಾದಮೇಲೆ ಸಿ, ಅದಾದಮೇಲೆ ಕ್ವಶನ್ ನಂಬರ್ 2 ಅಲ್ಲಿ ಬಿ ಮತ್ತು ಸಿ, ಈ 4 ಕ್ವಶನ್ಸು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಉಳಿದಿರೋಂಥ ಕ್ವಶನ್ ಕೂಡ ಇಂಪಾರ್ಟೆಂಟೇ ಅವು ಕೂಡ, ಬಟ್ ಸ್ವಲ್ಪ ಟೈಮ್ನ ಕಡಿಮೆ ಸ್ಪೆಂಡ್ ಮಾಡಿರೋದ್ರ ಮೇಲೆ ಅಷ್ಟೇ. ಓಕೆ, ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 2 ಅಲ್ಲಿ ಕ್ವಶನ್ ನಂಬರ್ 3 ಅಲ್ಲಿ ಎ, ಸಿ, ಅದಾದಮೇಲೆ ಕ್ವಶನ್ ನಂಬರ್ 4 ಅಲ್ಲಿ ಬಿ ಮತ್ತು ಸಿ. ಓಕೆ, ಈ 4 ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಕ್ವಶನ್ಸ್, ಇದರಲ್ಲಿ ಬಹಳ ಕನ್ಫ್ಯೂಷನ್ ಇದೆ. ಓಕೆ, ಸೊ ಅದಕ್ಕೆ ನಾನು PDF ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಫಸ್ಟ್ ಮಾಡ್ಯೂಲ್ 1 ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 2 ಅಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್. ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ ನ್ಯೂಟನ್, ಫಾರ್ವರ್ಡು, ಬ್ಯಾಕ್ವರ್ಡು ಮತ್ತು ಡಿವೈಡ್ ಡಿಫ್ರೆನ್ಸು, ಲ್ಯಾಗ್ರೇಂಜು, ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಪೀಸ್ ವೈಸು ಎಲ್ಲ. ಓಕೆ, ಸೊ ಎಲ್ಲನೂ ಓದ್ಕೋಬೇಕಾಗುತ್ತೆ ನೀವು. ಅದೇ ರೀತಿ ಮಾಡ್ಯೂಲ್ 4 ಕೂಡ ಸೇಮ್. ಓಕೆ, ಸೊ ಹೊಸ ಸ್ಕೀಮು ಹೊಸ ಸಿಲೆಬಸ್ ಇರೋದ್ರಿಂದ ಸೊ ನಾವು ಗೆಸ್ ಮಾಡೋಕ್ಕಾಗ್ತಲ್ಲ ಯಾವ್ದು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಸೊ ಎಲ್ಲನೂ ಇಂಪಾರ್ಟೆಂಟ್ ಅಂತಲೇ ಅನಿಸ್ತದೆ ನಮಗೆ. ಸೊ ಅದಕ್ಕೆ ನಾನು ನಿಮಗೆ ಪ್ರತಿಯೊಂದು ಟಾಪಿಕ್ಸ್ನ ಕೊಟ್ಟಿದ್ದೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಮಾಡ್ಯೂಲ್ 5. ಮಾಡ್ಯೂಲ್ 5 ಬಹಳ ಈಸಿಯೆಸ್ಟ್ ಮಾಡ್ಯೂಲ್. ಓಕೆ, ಮಾಡ್ಯೂಲ್ 5 ಅಲ್ಲಿ ಏನಿದೆ ಇವೆಲ್ಲ ಈಸಿಯೆಸ್ಟ್ ಕ್ವಶನ್ಸ್ ಮತ್ತು ಈಸಿಯೆಸ್ಟ್ ಮಾಡ್ಯೂಲ್ ಇದು. ಸೊ ಇದರಿಂದನೇ ನೀವು 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲೈಕ್ ಸಿಂಪ್ಸನ್ಸ್ 1/3 ರೂಲ್ ಇದೆ, 38 ರೂಲ್ ಕೂಡ ಇದೆ, ಹೌದಾ? ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ಮತ್ತು ಟೇಲರ್ ಸೀರೀಸ್ ಇದೆ, ರುಂಗೆ ಕುಟ್ಟ ಮೆಥಡ್ ಇದೆ, ಯೂಲರ್ಸ್ ಮೆಥಡ್ ಇದೆ, ಮಿಲ್ಲನ್ಸ್ ಮೆಥಡ್ ಇದೆ, ಹೌದಾ? ಸೊ ಇವೆಲ್ಲ ಈಸಿ, ಕ್ಯಾಲ್ಕುಲೇಟ್ರಿಂದ ನೀವು ಮಾಡ್ಬೋದು, ಬಹಳ ಈಸಿ ಇದೆ. ಆ್ಯಂಡ್ ಇವೇ ಮಾಡಲ್ ಕ್ವಶನ್ ಪೇಪರಿಂದನೇ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಡ್ರಿ, ಬೇರೆ ಕ್ವಶನ್ಸ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಮಾಡ್ಯೂಲ್ 5 ಔಟ್ ಆಫ್ 4 ತೆಗೆಯೋಂಥ ಮಾಡಲ್ ಇದು, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಫಸ್ಟ್ ಮಾಡ್ಯೂಲ್ 5ನೇ ಓದ್ಕೊಳ್ಳಿ, ಆಮೇಲೆ ಬೇರೆ ಮಾಡಲ್. ಅದಾದಮೇಲೆ ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ 7th ABC ಆದರೂ ಓದ್ಕೊಳ್ಳಿ ಅಥವಾ 8 ABC ಆದರೂ ಓದ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇತ್ತಂದರೆ 6 ಕ್ವಶನ್ಸ್ನ ಓದ್ಕೊಳ್ಳಿ. ಓಕೆ, ಸೊ ಎಷ್ಟು ಓದ್ತೀರಾ ಅಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಅದಕ್ಕೆ ಅಟ್ಲೀಸ್ಟ್ ಪಾಸಿಂಗ್ ಬೇಕಲ್ಲ, ಪಾಸಿಂಗ್ ಮಾರ್ಕ್ಸ್ ಬೇಕಂದ್ರೂ ಕೂಡ ನೀವು ಎಲ್ಲನೂ ಓದಬೇಕಾಗುತ್ತೆ. ಸೊ ಹೊಸ ಸಿಲೆಬಸ್, ಹೊಸ ಸ್ಕೀಮ್ ಇರೋದ್ರಿಂದ. ಓಕೆ, ಆ್ಯಂಡ್ ಓಕೆ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಯಾವ್ಯಾವ ಕ್ವಶನ್ಸ್ ಹೇಳಿದ್ದೀನಿ ಅವೆಲ್ಲ ಓದ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.